ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಭೇಟಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಗದಗ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಗೋವಿಂದ ರೆಡ್ಡಿ ಅವರು ಶುಕ್ರವಾರ ಮೊದಲ ಬಾರಿಗೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಭೇಟಿ ನೀಡಿ ಪುರಸಭೆಯಲ್ಲಿಯ ಕೆಲಸ ಕಾರ್ಯ ವೈಖರಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಹಾಗೂ ಮುಖ್ಯ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ಈ ಸಮಯದಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರುವ ನಗರಸ್ಥಾನ ಕಾಮಗಾರಿಯನ್ನ ಪಡೆದಿರುವ ಗುತ್ತಿಗೆದಾರರು ಕಾಮಗಾರಿಯನ್ನ ವಿಳಂಬ ಮಾಡುತ್ತಿದ್ದಾರೆ. ಹೀಗಾಗಿ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಶರಣುಗೋಡಿ ನಾಗೇಶ್ ಅಮರಾಪುರ ಅವರು ಮನವಿಯನ್ನ ಸಲ್ಲಿಸಿದರು. ಈ ಸಮಯದಲ್ಲಿ ಪುರಸಭೆಯ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ಮುಖ್ಯ ಅಧಿಕಾರಿ ಮಹೇಶ್ ಹಡಪ ಸೇರಿದಂತೆ ಪುರಸಭೆಯ ಇನ್ನಿತರ ಅಧಿಕಾರಿಗಳ ವರ್ಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವೀರಣ್ಣ ಹಡಪ, N24 ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ಮನ್ಯಾಗ ಮಾಡ್ಕೊಟ್ಟು ಯಾವ ಹೋಟೆಲ್ನಾಗ ಒಪ್ಕೊಳ್ಳಿ ಪಾಪ ಇದು ಅವರೆಲ್ಲ ನಮ್ಮ ಮನೆ ಮುಂದೆ ನಾನು ಇವು ಭಾಳ ಹಳೆವಾಗ್ಬಿಡ್ತಾವಲ್ಲ ಈಗ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಚೇಂಜ್ ಆಗ್ತಾರೆ. ಆಗಿದ್ದಾಗ ಆಗಿಬಿಟ್ರೆ ಪಟ ಆಗೋಗಿರ್ತೀವಿ. ಸರ್ ಬೇಸ್ ಹಾಕಿ ಮೊರಮ್ ಹಾಕಿ ಇಲ್ಲ ಯಾವ ಮೊರಮ್ ಹಾಕಿ ಸುಳ್ಳು ಹೇಳ್ಬೇಕು. ನಾನು ಬಂದು ನೋಡ್ತೀನಿ. ಆಮೇಲೆ ಸರ್ ಅದು ಪೈಪ್ಲೈನ್ ಹಾಕಿ ಮಾಡಿ ಅದಕ್ಕೆ HDP ಪೈಪ್ಲೈನ್ ಟೆಂಡರ್ ಆಗಿ ಅವ ಟೆಂಡರ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ರೇನ್ಫಾಲ್ ಆಗಿಬಿಟ್ಟು JCB ಬಿಟ್ಟಿತ್ತು. ಸ್ವಲ್ಪ ನಾಳೆ ಸ್ಟಾರ್ಟ್ ಮಾಡಿ ಎಲ್ಲಿಂದ ಸರ್ ತಹಸೀಲ್ದಾರ್ ಆಫೀಸಿಂದ ಒಂದು ಇಬ್ಬರೇ ಅವರೇ ಇನ್ಚಾರ್ಜ್ ಕೊಟ್ಟರೆ ಹೋಗಿ ಅದು ಕಲೆಕ್ಷನ್ ಕೊಟ್ಟು ಇಲ್ಲಿ ಎಷ್ಟು ಫ್ರೀ ಇದೆ ಅವ್ರಿಗೆ ಇನ್ಚಾರ್ಜ್ ಅವ್ರಿಗೆ ಆಮೇಲೆ ಆರೋಗ್ಯ ಹೋಗ್ತೀನಿ $54,000 ವಾರ್ಡು